ಹಲೋ ಸ್ಟೂಡೆಂಟ್ಸ್. ಇವತ್ತು ರಾಯಲ್ಟಿಲಿ ಕೇಳುವಂಥ ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನನ್ನು ನೋಡೋಣಂತೆ ಸ್ಟೂಡೆಂಟ್ಸ್. ಇದರಲ್ಲಿ ಏನು ಕೇಳ್ತಾರೆ ನೋಡಿ ಸ್ಟೂಡೆಂಟ್ಸ್. ಒಂದು ಕ್ವಶನ್ ಇದೆ. ಪೂರ್ತಿ ಕ್ವಶನ್ ಓದ್ಬಿಟ್ಟು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಎಕ್ಸಾಮಿನೇಷನಲ್ಲಿ ಈ ಪ್ರಾಬ್ಲಮನ್ನು ಸುಮಾರು ಸರಿ ಕೇಳಿದ್ದಾರೆ. ಈ ಥರದ ಪ್ರಾಬ್ಲಮನ್ನು ಕೂಡ ಸುಮಾರು ಸರಿ ಕೇಳಿದ್ದಾರೆ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋ ಮೆಥಡಾಲಜಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣಂತೆ ಸ್ಟೂಡೆಂಟ್ಸ್. ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡೋಣಂತೆ ಸ್ಟೂಡೆಂಟ್ಸ್. ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಅದು ಕ್ವಶನ್ ಅಂತಂದರೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಯಾರು ಸುಮನ್ ಅನ್ನೋರು ಒಂದು ಟೆಕ್ಸ್ಟ್ ಬುಕ್, ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ಕನ್ನು ಬರೆದಿದ್ದಾರೆ. ಇದನ್ನು ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡೋರು ವಿಷನ್ ಬುಕ್ ಹೌಸ್ ಅನ್ನೋರು ಪಬ್ಲಿಷ್ ಮಾಡ್ತಾರೆ. ಓಕೆ, ಈಗ ಸುಮನ್ ಅವರು ಬರೆದಿದ್ದಾರಲ್ಲ, ಅವರಿಗೆ ರಾಯಲ್ಟಿ 10 ರುಪೀಸ್. ಒಂದು ಬುಕ್ಕನ್ನು ಸೇಲ್ ಮಾಡಿದ್ರೆ 10 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಬರೆದಿರೋರು ಸುಮನ್, ಅಕೌಂಟೆನ್ಸಿ ಬುಕ್ ಬರೆದಿದ್ದಾರೆ. ಇದನ್ನು ಪಬ್ಲಿಷ್ ಮಾಡಬೇಕಾಗಿರೋರು ವಿಷನ್ ಬುಕ್ ಹೌಸ್. ಇವರು ಮೊದಲು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿದ ನಂತರ ಸೇಲ್ ಮಾಡಬೇಕು. ಸೇಲ್ ಆಗಿರೋ ಪ್ರತಿ ಕಾಪಿ ಮೇಲೆ 10 ರುಪೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಿನಿಮಮ್ ರೆಂಟ್ ಎಷ್ಟಪ್ಪ ಅಂದರೆ 50,000. ಅಂದರೆ ಆ್ಯಕ್ಚುಯಲ್ ರಾಯಲ್ಟಿ ಪ್ರತಿ ಕಾಪಿ ಸೇಲ್ ಮಾಡಿದ್ರೆ 10 ರೂಪಾಯಿ ಕೊಡ್ತೀವಿ. ಸೊ ಮಿನಿಮಮ್ ರೆಂಟ್ ಎಷ್ಟಿದೆ? 50,000 ಇದೆ. ಯಾವಾಗಾದರೂ ಶಾರ್ಟ್ ವರ್ಕಿಂಗ್ ಆದರೆ ಮೊದಲ 4 ವರ್ಷಗಳಲ್ಲಿ ಇದನ್ನು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಬೇಕು. ಹಾಗಾದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣಂತೆ ಸ್ಟೂಡೆಂಟ್ಸ್. ಬಹಳ ಈಸಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ತುಂಬಾ ಈಸಿ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಏನೇನು ಅಂತ ನೋಡೋಣಂತೆ. ಈಗ ಎಷ್ಟು ಕಾಪಿ ಸೇಲ್ ಆಗಿದೆ ಅಂತ ಹೇಳಿಲ್ಲ, ವರ್ಷಗಳನ್ನು ಕೊಟ್ಟಿದ್ರೆ 2006, 7, 8, 9, 10. ನಾನು ಇಸ್ವಿ ಬರ್ತೀನಿ 2006 ಇಂದ 10 ತನಕ ಬರ್ದಿದ್ದೀನಿ ಸ್ಟೂಡೆಂಟ್ಸ್. ಈಗ ಓಪನಿಂಗ್ ಸ್ಟಾಕ್ ಎಷ್ಟು ನೋಡಿ, ಇಲ್ಲಿ ಓಪನಿಂಗ್ ಸ್ಟಾಕ್ ಇಲ್ಲ. ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್, ಎಸ್, ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಕೊಟ್ಟಿದ್ದಾರೆ ಸ್ಟೂಡೆಂಟ್. 3000 ಕಾಪೀಸ್ ಪ್ರಿಂಟೆಡ್ ಕೊಟ್ಟಿದ್ದಾರೆ. ನಾನು 3000ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಕಾಪೀಸ್. ಎರಡನೇ ವರ್ಷ 4000 ಕಾಪೀಸನ್ನು ಪ್ರಿಂಟ್ ಮಾಡಿಸಿದ್ದಾರೆ. ಮೂರನೇ ವರ್ಷ 8000 ಕಾಪೀಸ್ನ ಪ್ರಿಂಟ್ ಮಾಡಿದ್ದಾರೆ. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಓಕೆ, ನೆಕ್ಸ್ಟ್ 5000 ಕಾಪೀಸನ್ನು ಪ್ರಿಂಟ್ ಮಾಡಿದ್ದಾರೆ. ಅದರ ನೆಕ್ಸ್ಟ್ ವರ್ಷ 6000 ಕಾಪೀಸನ್ನು ಪ್ರಿಂಟ್ ಮಾಡಿಸಿದ್ದಾರೆ ಸ್ಟೂಡೆಂಟ್ಸ್. ನಂಬರ್ ಆಫ್ ಕಾಪೀಸ್ ಅವ್ರು ಕೊಟ್ಟಿದ್ರು, ನಾನು ನಂಬರ್ ಆಫ್ ಕಾಪೀಸ್ ಕಾಲಮಲ್ಲಿ ಬರೆದ್ಬಿಟ್ಟೆ. ಓಕೆ, ಕ್ಲೋಸಿಂಗ್ ಸ್ಟಾಕ್. ಈ ಕ್ಲೋಸಿಂಗ್ ಸ್ಟಾಕ್ ಅಂದ್ರೇನು? 3000 ಕಾಪಿಯಲ್ಲಿ 2000 ಕಾಪಿ ಸೇಲ್ ಆಗಿದೆ, 1000 ಕಾಪಿ ಸೇಲ್ ಆಗಿಲ್ಲ. ಇದು ನಮ್ಮ ಹತ್ರನೇ ಉಳಿದಿದೆ. ಯಾವಾಗ? 2006ರಲ್ಲಿ. ಸೊ ಇದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ ಸ್ಟೂಡೆಂಟ್. ಕ್ಲೋಸಿಂಗ್ ಸ್ಟಾಕ್ 1000 ಕಾಪೀಸ್ ಆಗಿದೆ. ಎರಡನೇ ವರ್ಷ 2000 ಕಾಪೀಸ್ ಉಳಿದ್ಬಿಟ್ಟಿದೆ. ಮೂರನೇ ವರ್ಷ 3000 ಕಾಪೀಸ್ ಉಳಿದಿದೆ. ನಾಲ್ಕನೇ ವರ್ಷ 1500 ಕಾಪೀಸ್ ಉಳಿದಿದೆ. ಐದನೇ ವರ್ಷ 500 ಕಾಪೀಸ್ ಉಳಿದಿದೆ. ಸರಿ ಸರ್, ಈಗ ಹೇಳಿ ಸರ್, ಈ ಟೇಬಲ್ ಹಾಕೊಳ್ಳೋದು ಹೇಗೆ? ನೋಡಿ ಸ್ಟೂಡೆಂಟ್ಸ್, ಈ ಟೇಬಲ್ ಹಾಕೊಳ್ಳೋದು ಹೇಗೆ ಅಂತಂದರೆ, ನಮಗೆ ಬೇಕಾಗಿದ್ದು ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಎಷ್ಟು ಅಂತ ಗೊತ್ತಾಗಬೇಕು. ಅದನ್ನು ಆ್ಯಕ್ಚುಯಲ್ ರಾಯಲ್ಟಿ ಅಂತ ಕರಿತೀವಿ. ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟು ಕಾಪಿ ಸೇಲ್ ಆಗಿದೆ ಅದರ ಮೇಲೆ 10 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರೆ ಸ್ಟೂಡೆಂಟ್ಸ್, ನಂಬರ್ ಆಫ್ ಕಾಪೀಸ್ ಎಷ್ಟು ಸೇಲ್ ಆಗುತ್ತೋ ಒಂದು ಕಾಪಿಗೆ 10 ರುಪೀಸ್ ಕೊಡ್ತೀವಿ ಅಂತ ಹೇಳಿದರೆ, ಇದೇ ಮಿಸ್ಸಿಂಗ್ ಫಿಗರ್. ಈಗ ನಾವು ಮಿಸ್ಸಿಂಗ್ ಫಿಗರ್ ಕಂಡುಹಿಡಿಬೇಕು ಅಂತಂದರೆ, ನಮಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರೋ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡನ್ನು ಎಂಟ್ರಿ ಮಾಡ್ಕೊಂಡ್ವಿ, ಕ್ಲೋಸಿಂಗ್ ಸ್ಟಾಕನ್ನು ಎಂಟ್ರಿ ಮಾಡ್ಕೊಂಡ್ವಿ. ಸ್ಟೂಡೆಂಟ್ಸ್, ಈ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ನೋಡಿ, 2006ರಲ್ಲಿ ಬಿಗಿನಿಂಗಲ್ಲಿ 2006ರಲ್ಲಿ ಶುರು ಮಾಡಿದ್ರು ಕಾಪೀಸನ್ನು ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಲಿಕ್ಕೆ. ಹಾಗಾಗಿ ಮೊದಲನೇ ವರ್ಷ 0 ಕಾಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಮೊದಲನೇ ವರ್ಷ ಎಷ್ಟಾಗಿರುತ್ತೆ? 0 ಕಾಪೀಸ್, ಅಂದರೆ ಓಪನಿಂಗ್ ಸ್ಟಾಕ್ ಏನೂ ಇರೋದೇ ಇಲ್ಲ. ಓಕೆ, ಎರಡನೇ ವರ್ಷ ಏನಾಗುತ್ತೆ ಸ್ಟೂಡೆಂಟ್ಸ್? ಈ 10,000 ಕಾಪೀಸ್ ಅಲ್ಲ, 1000 ಕಾಪಿ ಏನು ಉಳಿದಿದೆಯಲ್ಲ, ಇದು ಮುಂದಿನ ವರ್ಷ ನಮಗೆ ಓಪನಿಂಗ್ ಸ್ಟಾಕ್ ಆಗಿಬಿಡುತ್ತೆ. ಇದೇನಾಗುತ್ತೆ? ಓಪನಿಂಗ್ ಸ್ಟಾಕ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಮುಂದಿನ ವರ್ಷ ಓಪನಿಂಗ್ ಸ್ಟಾಕ್ ಆಗುತ್ತೆ. ಈಗ ನೋಡೋಣಂತೆ, ಫಾರ್ಮುಲಾ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರಿಂಟೆಡ್. ಸರ್, ಓಪನಿಂಗ್ ಸ್ಟಾಕ್ 2006ರಲ್ಲಿ ಏನೂ ಇಲ್ಲ, ಯಾಕಂದರೆ ಮೊದಲನೇ ವರ್ಷ ಶುರು ಮಾಡಿದ್ವಿ, 3000 ಕಾಪಿ ಪ್ರಿಂಟ್ ಮಾಡಿದ್ವಿ. ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರಿಂಟೆಡ್, ಅದರಲ್ಲಿ 1000 ಕಾಪಿ ಉಳಿದಿದೆ, ಅಂದರೆ ಮೈನಸ್ ಮಾಡಬೇಕು. ಈಗ ನನಗೆ ಈಗ ಸೇಲ್ ಆಗಿದ್ದೆಷ್ಟು ಅಂದರೆ 2000 ಕಾಪೀಸ್ ಸೇಲ್ ಆಗಿದೆ. ಸರಿ, ಗೊತ್ತಾಯಿತು ಸರ್. 2007ರಲ್ಲಿ ಉಳಿದಿರೋಂಥ 1000 ಕಾಪೀಸ್ ಏನಿತ್ತಲ್ಲ, ಅದು ಓಪನಿಂಗ್ ಸ್ಟಾಕ್ ಆಗಿಬಿಡುತ್ತೆ.
ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಂಗೆ 2007ರಲ್ಲಿ 2007ರಲ್ಲಿ ಏನು ಕ್ಲೋಸಿಂಗ್ ಸ್ಟಾಕ್ ಉಳಿದಿತ್ತಲ್ಲ, ಅದು ಮುಂದಿನ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ನೋಡಿ, ಇದು ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. 2006ರದ್ದು ಕ್ಲೋಸಿಂಗ್ ಸ್ಟಾಕು 7ಕ್ಕೆ ಓಪನಿಂಗ್ ಆಗುತ್ತೆ. 7ರಲ್ಲಿ ಕ್ಲೋಸಿಂಗ್ ಸ್ಟಾಕು 8ಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಾಗೆ ಈ 3000 ಏನು ಕ್ಲೋಸಿಂಗ್ ಸ್ಟಾಕ್ ಇದೆಯಲ್ಲ ಸ್ಟೂಡೆಂಟ್ಸ್, ಇದು ನಿಮ್ಗೆ ಅರ್ಥ ಆಗಲಿ ಅಂತ ಕಲರ್ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ 3000 ಕಾಪಿ ಏನಿದೆಯಲ್ಲ, ಇದು ಮುಂದಿನ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಾಗೆ ಈ 1500 ಏನು ಕಾಪೀಸ್ ಉಳಿದಿದೆಯಲ್ಲ ಸ್ಟೂಡೆಂಟ್ಸ್, ಇದು ನೆಕ್ಸ್ಟ್ ಇಯರಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಹಾಗಾದ್ರೆ 1000 ಇಲ್ಲಿಗೆ ಬಂತು, 2000 ಇಲ್ಲಿಗೆ ಬಂತು, 3000 ಇಲ್ಲಿಗೆ ಬಂತು, 1500 ಓಪನಿಂಗ್ ಸ್ಟಾಕ್ ಹೇಗೆ ಕಂಡುಹಿಡಿದು ಅಂದರೆ, ಪ್ರತಿ ವರ್ಷದ ಕ್ಲೋಸಿಂಗ್ ಸ್ಟಾಕ್. ಫಾರ್ ಎಕ್ಸಾಂಪಲ್ 2025ರ ಕ್ಲೋಸಿಂಗ್ ಸ್ಟಾಕು 2026ಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಈಗ ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ. ಈಗ ನೋಡೋಣಂತೆ ಸ್ಟೂಡೆಂಟ್ಸ್, 1000 ಕಾಪೀಸ್ ಪ್ಲಸ್ 4000 ಕಾಪೀಸ್ ಮೈನಸ್ ಅಲ್ಲಿಗೆ 1000 ಪ್ಲಸ್ 4000 5000 ಆಯಿತು. 5000ಅಲ್ಲಿ 2000 ಹೋದರೆ ಸ್ಟೂಡೆಂಟ್ಸ್ ಈಗ ಉಳಿದಿದ್ದು 3000 ಕಾಪೀಸು ನಂಬರ್ ಆಫ್ ಕಾಪೀಸ್ ಸೇಲ್ ಆಗಿದೆ. ಹಾಗೆ 2000 ಕಾಪೀಸ್ ಸೇಲ್ ಮಾಡಿದ್ರಿ, 2000 ಪ್ಲಸ್ 8000 ಅಲ್ಲಿಗೆ 10000 ಆಯಿತು. 10000ಅಲ್ಲಿ 3000ನ ಮೈನಸ್ ಮಾಡಿದ್ರೆ 7000 ಕಾಪೀಸನ್ನು ಸೇಲ್ ಮಾಡಿದ್ದೀರಾ. ಇದು ಮಿಸ್ಸಿಂಗ್ ಫಿಗರ್, ಇದನ್ನು ಕಂಡುಹಿಡಿಬೇಕಾಗಿತ್ತು. ಈಗ 3000 ಕಾಪೀಸ್ ಪ್ಲಸ್ 5000 ಅಲ್ಲಿಗೆ 8000 ಆಯಿತು. 8000ಅಲ್ಲಿ ನೀವು ಮೈನಸ್ ಮಾಡಬೇಕು, 1500 ಮೈನಸ್ ಮಾಡಿದ್ರೆ 6500 ಕಾಪೀಸ್ 6500 ಕಾಪೀಸ್ ಸೇಲ್ ಮಾಡ್ತೀರಾ. ಹಾಗೆ 1500 ಕಾಪೀಸ್ ಓಪನಿಂಗ್ ಸ್ಟಾಕ್ ಆಗಿದೆ, ಪ್ಲಸ್ 6000 ಅಲ್ಲಿಗೆ ಎಷ್ಟಾಯಿತು, 7500 ಆಯಿತು. 7500ಅಲ್ಲಿ 500 ಹೋಯಿತು ಅಂದರೆ 7000 ಕಾಪೀಸನ್ನು ಸೇಲ್ ಮಾಡಿದಿರಾ. ಈಗ ಸ್ಟೂಡೆಂಟ್ಸ್ ನಮಗೆ ಗೊತ್ತಾಯಿತು ಎಷ್ಟು ಕಾಪೀಸನ್ನು ಸೇಲ್ ಮಾಡಿದ್ದೀವಿ, ಅದರ ಮೇಲೆ 10 ರೂಪಾಯಿ ರಾಯಲ್ಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸ್ ಇಲ್ಲಿದೆ 10 ರೂಪಾಯಿ ರಾಯಲ್ಟಿ. ಈಗ ನಾವೇನು ಮಾಡೋಣಂತೆ, ಈ ನಂಬರ್ ಆಫ್ ಕಾಪೀಸ್ ಏನು ಸೇಲ್ ಮಾಡಿದ್ವಿ ರಾಯಲ್ಟಿ ಟೇಬಲಿಗೆ ಬರ್ತೀವಿ. ರಾಯಲ್ಟಿ ಟೇಬಲ್ ಓದಿಸ್ರಿ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ. ರಾಯಲ್ಟಿ ಟೇಬಲಲ್ಲಿ ಬರ್ಕೊಂಬಿಟ್ಟೆ ಸ್ಟೂಡೆಂಟ್ಸ್. ಎಷ್ಟೆಷ್ಟು ಬಂತು ಅಂದರೆ 2000, 3000, 7000, 6500 ಮತ್ತು 7000 ಕಾಪೀಸನ್ನು ಸೇಲ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಯಿತು ಸ್ಟೂಡೆಂಟ್ಸ್. ಆಯಿತು, ಒಂದಕ್ಕೆ 10 ರುಪೀಸ್ ಅಂತೆ ಸ್ಟೂಡೆಂಟ್ಸ್. ಒಂದಕ್ಕೆ 10 ರುಪೀಸ್ ಅಂದ ತಕ್ಷಣ 2000 ಇಂಟು 10 ದಟ್ ಬಿಕಮ್ 20,000 ರುಪೀಸ್ ರಾಯಲ್ಟಿ ಬರುತ್ತೆ. ಎರಡನೇದು 3000 ಇಂಟು 10 ರುಪೀಸ್ ಈಸ್ 30,000 ರುಪೀಸ್ ಆಗುತ್ತೆ. 7000 ಇಂಟು 10 ರುಪೀಸ್ ಈಸ್ 70,000 ಆಗುತ್ತೆ. 6500 ಇಂಟು 10 ದಟ್ ಈಸ್ 65,000 ಆಗುತ್ತೆ. 7000 ಇಂಟು 10 ದಟ್ ಈಸ್ 70,000 ಆಗುತ್ತೆ ಸ್ಟೂಡೆಂಟ್ಸ್. 70,000 ಆಗುತ್ತೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನಂಬರ್ ಆಫ್ ಕಾಪೀಸನ್ನು ಸೇಲ್ ಮಾಡಿದ್ರೆ ಪ್ರತಿ ಒಂದು ಸೇಲ್ ಮಾಡಿದ್ದಕ್ಕೆ 10 ರೂಪಾಯಿ ಕೊಡ್ತಾರಂತೆ ಸ್ಟೂಡೆಂಟ್ಸ್. ಇಲ್ಲಿದೆ 10 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೆ 10 ರುಪೀಸ್. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, 10 ರುಪೀಸ್ ಈ ವಾಸ್ ಟು ರಿಸೀವ್ ಅ ರಾಯಲ್ಟಿ ಆಫ್ 10 ರುಪೀಸ್ ಪರ್ ಕಾಪಿ ಸೋಲ್ಡ್. ಹಾಗಾದರೆ ಪರ್ ಕಾಪಿ ಸೇಲ್ ಮಾಡೋದು, ನಂಬರ್ ಆಫ್ ಕಾಪೀಸ್ ಎಷ್ಟು ಸೇಲ್ ಆಗಿದೆ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ವಿ. ಇದನ್ನು ಪ್ರತಿ ವರ್ಷಕ್ಕೆ ತೊಗೊಂಡು ಬಂದ್ವಿ, 10 ರೂಪಾಯಿಗೆ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಗೊತ್ತಾಯಿತು. ಮಿನಿಮಮ್ ರೆಂಟ್ ಎಷ್ಟು ಅಂದರೆ 50,000 ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಇದು 50,000 ಮಿನಿಮಮ್ ರೆಂಟ್ ಹೇಳ್ತಾ ಇದ್ದಾರೆ. ಎಂಟ್ರಿ ಮಾಡಿಬಿಡೋಣಂತೆ, ಪ್ರತಿ ವರ್ಷ 50,000 ಆಗಿದೆ ಸ್ಟೂಡೆಂಟ್ಸ್. 50,000 ಮಿನಿಮಮ್ ರೆಂಟ್ ಕೊಡಲೇಬೇಕು. 50,000 ಕೊಡಲೇಬೇಕು ಸ್ಟೂಡೆಂಟ್ಸ್. ಓಕೆ, ಇದು ಕೂಡ 50,000, ಇಲ್ಲೂ ಕೂಡ 50,000. ಪ್ರತಿ ವರ್ಷ 50,000 ಕೊಡಲೇಬೇಕಾಗಿತ್ತು. ಆಯಿತು, ಕೊಟ್ಬಿಡೋಣಂತೆ 50,000. ಈಗ ಸ್ಟೂಡೆಂಟ್ಸ್ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ. ಏನಪ್ಪ ಅಂದರೆ, ನೀವು 50,000 ಬಾಡಿಗೆ ಅಂತ ಕೊಡಲೇಬೇಕು. 50,000 ಬಾಡಿಗೆ ಕೊಡಲೇಬೇಕು, ಅದಕ್ಕಿಂತ ಕಡಿಮೆ ಕೊಡೋ ಹಾಗಿಲ್ಲ. ಮೊದಲನೇ ವರ್ಷ 2006ರಲ್ಲಿ 50,000 ಬಾಡಿಗೆ ಕೊಡಬೇಕಾಗಿತ್ತು, ಸರಿ ಅಲ್ವಾ? ಆದರೆ ನೀವು ದುಡ್ದಿದ್ದೆಷ್ಟು 20,000. ಆದರೆ ಬಾಡಿಗೆದಾರ ಓನರ್ ಕೇಳ್ತಾ ಇದ್ರೆ, ನೋ ನೋ ಐ ವಾಂಟ್ 50,000 ರುಪೀಸ್. ಹಾಗಾದರೆ ನಿಮ್ಮ ಹತ್ರ ದುಡ್ಡಿಲ್ಲ. ಎಷ್ಟು ದುಡ್ಡಿಲ್ಲ? ಎಷ್ಟು ದುಡ್ಡಿಲ್ಲ ಅಂದರೆ 30,000 ದುಡ್ಡಿಲ್ಲ. ಇದನ್ನು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈ ಶಾರ್ಟ್ ವರ್ಕಿಂಗ್ ಏನು ಮಾಡಿದ್ರಿ, ನಿಮ್ಮ ಸ್ನೇಹಿತರ ಹತ್ರ ನೀವು 30,000 ಸಾಲ ಮಾಡಿದ್ರಿ, 20,000 ದುಡ್ದಿದ್ರಿ, ಎರಡನ್ನೂ ಆ್ಯಡ್ ಮಾಡಿ 50,000 ಬಾಡಿಗೆ ಕೊಟ್ಬಿಟ್ರಿ. ಮುಂದಿನ ವರ್ಷ ನೋಡೋಣಂತೆ 50,000 ಬಾಡಿಗೆ ಕೊಡಬೇಕಾಗಿತ್ತು ಸ್ಟೂಡೆಂಟ್ಸ್. ನೀವು ದುಡ್ದಿದ್ದು ಬರೀ 30,000.
ಇಲ್ಲ, ಬಾಡಿಗೆಗಿನ ಕಡಿಮೆ ಎಂಟ್ರಿ ಆಗಂಗೆ ಇಲ್ಲ, 50,000 ಕೊಡಲೇಬೇಕು. ಹಾಗಾದರೆ ಎಷ್ಟು ಕಡಿಮೆ ಆಗಿದೆ ಸರ್? 20,000 ಮತ್ತೆ ಸಾಲ ಮಾಡಬೇಕಾಗತ್ತೆ. 20,000 ನೀವು ಸಾಲ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್. ಓಕೆ, ನೀವು ದುಡ್ದಿದ್ದು 30,000, 20,000 ಸಾಲ ಮಾಡಿಬಿಟ್ಟು 50,000 ಬಾಡಿಗೆ ಕೊಟ್ರಿ. ಓಕೆ, ಮೂರನೇ ವರ್ಷ 70,000 ರೂಪಾಯಿ ದುಡ್ದಿದ್ದೀರಾ, ಬಾಡಿಗೆ ಕೊಡಬೇಕಾಗಿರೋದು 50,000. ಎಷ್ಟು ಜಾಸ್ತಿ ಇದೆ ಅಂತಂದರೆ 20,000 ಜಾಸ್ತಿ ಇದೆ. ನೀವು ಸಾಲ ಮಾಡಿದ್ರಲ್ಲ ನಿಮ್ಮ ಸ್ನೇಹಿತರ ಹತ್ರ, ಅವರಿಗೆ ನೀವು ಸಾಲ ತೀರಿಸಬೇಕು. ಎಕ್ಸಸ್ ಎಷ್ಟಿತ್ತು? 20,000 ಸಾಲ ತೀರಿಸ್ಬಿಡೋಣಂತೆ. 20,000 ಸಾಲ ತೀರಿಸ್ಬಿಟ್ಟು 50,000 ಬಾಡಿಗೆ ಕೊಟ್ಬಿಡೋಣಂತೆ. 70,000 ದುಡ್ದಿದ್ರಿ, 50,000 ಬಾಡಿಗೆ ಕೊಡಬೇಕಿತ್ತು, 50,000 ಬಾಡಿಗೆ ಕೊಟ್ಟು 20,000 ಉಳಿದಿತ್ತು. ಆ 20,000ದಲ್ಲಿ ಒಟ್ಟು ನೀವು ಮಾಡಿರೋ 2 ವರ್ಷದಿಂದ 50,000 ಸಾಲ ಮಾಡಿದ್ರಿ, ಅದರಲ್ಲಿ 20,000 ಸಾಲ ತೀರಿಸಿದ್ರಾ, ಇನ್ನೂ 30,000 ಸಾಲ ಇದೆ. ಮುಂದಿನ ವರ್ಷ ನೋಡಿ, ಫಸ್ಟ್ 4 ಇಯರ್ಸಲ್ಲಿ ಸಾಲ ತೀರಿಸಿದರೆ ತೀರಿಸ್ದಂಗೆ, ಇಲ್ಲ ಅಂತಾನೆ ಫಸ್ಟ್ 4 ಇಯರ್ಸ್ ಅಂದರೆ ಇದು 1 ವರ್ಷ ಸ್ಟೂಡೆಂಟ್ಸ್, ಇದು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ. ಫಸ್ಟ್ ಅಂದರೆ 2006 ಕೌಂಟ್ ಮಾಡಬೇಕು. 6 1 ಇಯರ್, 7 2 ಇಯರ್, 8 3 ಇಯರ್, 9 4th ಇಯರ್. 4th ಇಯರ್ ಒಳಗಡೆ ಸಾಲ ತೀರಿಸಿದರೆ ತೀರಿಸ್ದಂಗೆ, ಇಲ್ಲ ಅಂದರೆ ಮನ್ನಾಗುತ್ತೆ. ನೀವು ದುಡ್ದಿದ್ದು 65,000, ಬಾಡಿಗೆ ಕೊಡಬೇಕಾಗಿರೋದು 50,000, 15,000 ರೂಪಾಯಿ ಜಾಸ್ತಿ ಇದೆ. ಫಸ್ಟು ಏನು ಮಾಡಿ, 15,000 ಸಾಲ ತೀರಿಸ್ಬಿಡಿ ಸ್ಟೂಡೆಂಟ್ಸ್. ಎಷ್ಟು ತೀರಿಸ್ಬಿಡಿ? 15,000 ಸಾಲನ ತೀರಿಸ್ಬಿಡಿ. 30,000ದಲ್ಲಿ ನೋಡಿ, ಟೋಟಲ್ 50,000 ಸಾಲ ಮಾಡಿದ್ರಿ, ಅದರಲ್ಲಿ 20,000 ಪ್ಲಸ್ 15,000 35,000 ಸಾಲ ತೀರಿಸಿದ್ರಿ. ಇನ್ನು 15,000 ನಿಮ್ಮ ಕೈಲಿ ಸಾಲ ತೀರ್ಸಕ್ಕಾಗಲಿಲ್ಲ, ಮನ್ನಾ ಆಯಿತು. 65,000ದಲ್ಲಿ ಇವೆರಡೂ ಅಮೌಂಟ್ ಸಾಲನ ತೀರಿಸಿದ್ದೀರಾ. ಏನು ಮಾಡಿದ್ದೀರಾ? ಸಾಲನ ತೀರಿಸಿದ್ದೀರಾ ಸ್ಟೂಡೆಂಟ್. ಇನ್ನು ಈ ಅಮೌಂಟು ತೀರಿಸೋದಕ್ಕೆ, ಸಾಲ ತೀರಿಸೋದಕ್ಕೆ ಆಗಲಿಲ್ಲ, ಇದು ಡೇಂಜರ್ ಝೋನಲ್ಲಿದೆ. ಸಾಲ ತೀರಿಸಲಿಕ್ಕೆ ಆಗಲಿಲ್ಲ 15,000. ನೀವು ದುಡ್ದಿದ್ದು 65,000, 65,000ದಲ್ಲಿ 15,000 ಸಾಲ ತೀರಿಸ್ಬಿಟ್ಟು ಬಾಡಿಗೆ 50,000 ಕೊಟ್ರಿ. ಸ್ಟೂಡೆಂಟ್ಸ್ ನೆನಪಿರಲಿ, ಮೊದಲನೇ ವರ್ಷ 50,000 ಬಾಡಿಗೆ ಕೊಟ್ರಿ, ಎರಡನೇ ವರ್ಷ 50,000 ಕೊಟ್ರಿ, ಮೂರನೇ ವರ್ಷನೂ 50,000 ಕೊಟ್ರಿ, ನಾಲ್ಕನೇ ವರ್ಷನೂ 50,000 ಕೊಟ್ರಿ. ಮೊದಲನೇ ವರ್ಷ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ, 30,000 ಸಾಲ ಮಾಡಿದ್ರಿ. ಎರಡನೇ ವರ್ಷ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ, 20,000 ಸಾಲ ಮಾಡಿದ್ರಿ. ಮೂರನೇ ವರ್ಷ 20,000 ಸಾಲ ತೀರಿಸ್ಬಿಟ್ಟು 50,000 ಬಾಡಿಗೆ ಕೊಟ್ರಿ. ಮೂರನೇ ವರ್ಷ 30,000 ಸಾಲ ತೀರಿಸ್ಬೇಕಿತ್ತು, ಆದರೆ ನಿಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗಲಿಲ್ಲ, 15,000 ಸಾಲ ತೀರಿಸಿರಿ. ಇನ್ನು 15,000 ಪಿ ಎಂಡ್ ಅಕೌಂಟಿಗೆ ಹೋಯ್ತು, 50,000 ಬಾಡಿಗೆ ಕೊಟ್ಬಿಡ್ರಿ. ಈಗ ಯಾವ ದುಡ್ಡು ಅಂದರೆ ಶಾರ್ಟೇಜು ಇಲ್ಲ, ರಿಕುಪ್ಡು ಇಲ್ಲ. ಸೊ ಈಗೇನು ಮಾಡೋಣ ಅಂತಂದರೆ, ಕಂಪೇರ್ ಮಾಡಬೇಕು ಮಿನಿಮಮ್ ರೆಂಟು ಮತ್ತು ಆ್ಯಕ್ಚುಯಲ್ ರಾಯಲ್ಟಿ ಒಳಗೆ ವಿಚ್ ಎವರ್ ಈಸ್ ಹೈಯರ್ ಅದನ್ನು ತೋರಿಸ್ಬೇಕು. 70,000 ಇಸ್ ಹೈಯರ್, ಇದು ದೊಡ್ಡದು ಸ್ಟೂಡೆಂಟ್ಸ್. ಹಾಗಾಗಿ ನಾವು 70,000ನ್ನು ಕನ್ಸಿಡರ್ ಮಾಡಬೇಕು. ನೆನಪಿರಲಿ, ಮಿನಿಮಮ್ ರೆಂಟು ಮತ್ತು ಆ್ಯಕ್ಚುಯಲ್ ರಾಯಲ್ಟಿ ಯಾವಾಗ ಶಾರ್ಟ್ ವರ್ಕು ಮತ್ತು ರಿಕ್ಯೂಪು ಪಿ ಎಂಡ್ ಎಲ್ ಅಕೌಂಟ್ ಎಲ್ಲ ಸೆಟಲ್ಮೆಂಟ್ ಆದಾಗ ಮಿನಿಮಮ್ ರೆಂಟಿಗೂ ಮತ್ತು ಆ್ಯಕ್ಚುಯಲ್ ರಾಯಲ್ಟಿ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ವಿಚ್ ಎವರ್ ಇಸ್ ಹೈಯರ್ ತೊಗೊಂಡು ಬಂದು ಹಾಕಬೇಕು. ಇಷ್ಟು ಗೊತ್ತಾಯಿತು ಸ್ಟೂಡೆಂಟ್ಸ್. ಈಗ ಜರ್ನಲ್ ಎಂಟ್ರಿ ಬರೀಬೇಕು. ಈ ಟೇಬಲ್ ಹೇಗೆ ಬರೀದ್ರಿ ಸರ್? ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಇತ್ತು, ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಇದು ನಮಗೆ ಗಿವನ್ ಆಗಿತ್ತು, ಇದು ನಮಗೆ ಗಿವನ್ ಆಗಿತ್ತು, ಬರೆದ್ರಿ. ಕ್ಲೋಸಿಂಗ್ ಸ್ಟಾಕು ಇದು ಕೂಡ ನಮಗೆ ಗಿವನ್ ಆಗಿತ್ತು, ಇದು ನೀವು ಬರ್ಕೊಂಡ್ರಿ. ಮಿಸ್ಸಿಂಗ್ ಫಿಗರ್ ಇವೆರಡು. ಈ ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕ್ ಆಯಿತು ಸ್ಟೂಡೆಂಟ್ಸ್. ಈ ಕ್ಲೋಸಿಂಗ್ ಸ್ಟಾಕ್ ಬಿಕಮ್ ಅ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕು ಮತ್ತು ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡನ್ನು ಪ್ಲಸ್ ಮಾಡಿ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಿದಾಗ ಇದು ನಿಮಗೆ ಮಿಸ್ಸಿಂಗ್ ಫಿಗರ್ ಕಂಡುಹಿಡಿಬೇಕಾಗಿತ್ತು. ಈ ಕಂಡುಹಿಡಿದಿರೋದನ್ನು ಆ್ಯಕ್ಚುಯಲ್ ಔಟ್ಪುಟ್ ಅಂತೇಳಿ ಇಲ್ಲಿಗೆ ತೊಗೊಂಡು ಬಂದ್ರಿ. ಆ್ಯಕ್ಚುಯಲ್ ಔಟ್ಪುಟ್ ಇಲ್ಲಿಂದ ಇಲ್ಲಿಗೆ ಆ್ಯಕ್ಚುಯಲ್ ಔಟ್ಪುಟ್ ತೊಗೊಂಬಂದ್ರಿ. ಇದಕ್ಕೆ 10 ರುಪೀಸಿಗೆ ಕಂಪೇರ್ ಮಾಡ್ಕೊಂಡು ಇದನ್ನು ಕಂಡುಹಿಡ್ಕೊಂಡ್ರಿ. ಮಿನಿಮಮ್ ರೆಂಟಿಗೆ ಕಂಪೇರ್ ಮಾಡ್ಕೊಂಡು ಶಾರ್ಟ್ ವರ್ಕ್ ಆಯಿತಾ, ರಿಕವರಿ ಆಯಿತಾ, ನಾನ್ ರಿಕವರಿ ಆಯಿತಾ ಅನ್ನೋ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರಿ. ಕನ್ಸಿಡರ್ ಮಾಡಾದ್ಮೇಲೆ ನೀವು ಇವಾಗ ಜರ್ನಲ್ ಎಂಟ್ರಿ ಬರೀಬೇಕು. ಜರ್ನಲ್ ಎಂಟ್ರಿ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಕಷ್ಟ. ಜರ್ನಲ್ ಎಂಟ್ರಿ ಕಲಿಯೋದಕ್ಕೆ ಸ್ಟೂಡೆಂಟ್ಸ್ ಈ 3 ಜರ್ನಲ್ ಎಂಟ್ರಿನ ನೀವು ಬಯಾಟ್ ಮಾಡಲೇಬೇಕು. ಬಯಾಟ್ ಮಾಡಲಿದ್ರೆ ಆಗಲ್ಲ. ಮಿನಿಮಮ್ ರೆಂಟ್ ಕೊಡಬೇಕಾಗಿತ್ತು, ಯಾರಿಗೆ ಕೊಡಬೇಕು? ಆತರಿಗೆ ಕೊಡಬೇಕಾಗಿತ್ತು. ಸುಮನ್ ಅನ್ನೋರಿದ್ದರು, ಅವರಿಗೆ ನಾವು 50,000 ಬಾಡಿಗೆ ಕೊಡಬೇಕಾಗಿತ್ತು ಅಂತ. ಮಿನಿಮಮ್ ರೆಂಟ್ ಅಕೌಂಟೆಡ್ ಟು ಸುಮನ್ ಅಕೌಂಟ್ ನೀವು ಬಯಾಟ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಅದಾದಮೇಲೆ ಎರಡನೇದು ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟು ಬಂತು. ಶಾರ್ಟ್ ವರ್ಕ್ ಆದರೆ ಡೆಬಿಟ್ ಆಗುತ್ತೆ, ರಿಕವರಿ ಆದರೆ ಕ್ರೆಡಿಟ್ ಆಗುತ್ತೆ. ಸ್ಟೂಡೆಂಟ್ಸ್ ನೆನಪಿರಲಿ, ಶಾರ್ಟ್ ವರ್ಕಿಂಗ್ ಆದರೆ ಅಂದರೆ ಸಾಲ ಮಾಡಿದ್ರೆ ಅದು ಡೆಬಿಟ್ ಆಗುತ್ತೆ, ಅದನ್ನು ಅಕ್ಕರ್ ಅಂತ ಕರಿತೀವಿ. ರಿಕವರಿ ಆದರೆ ಅದನ್ನ ರಿಕುಪ್ಡ್ ಅಂತ ಕರಿತೀವಿ. ಅದಕ್ಕೆ ಮಿನಿಮಮ್ ರೆಂಟ್ ಎಷ್ಟು ಅಂತ 50,000 ನಾವು ಸುಮನ್ ಅವ್ರಿಗೆ ಕೊಡಬೇಕಿತ್ತು. 50,000 ಕೊಡಲಿಕ್ಕೆ ಮೊದಲನೇ ವರ್ಷ ದುಡಿದಿದ್ದು ಆ್ಯಕ್ಚುಯಲ್ ರಾಯಲ್ಟಿ 20,000,
ಶಾರ್ಟ್ ವರ್ಕ್ ಆಗಿದ್ದು 30,000 ಅಂತ ಬರೆದ್ವಿ. ಈಗ ಸುಮನ್ ಅವರಿಗೆ 50,000 ಹೇಗೆ ಕೊಡ್ತೀವಿ? ಬ್ಯಾಂಕ್ ಮುಖಾಂತರ ಕೊಡ್ತೀವಿ. ನೋಡಿ, ಸುಮನ್ ಅವ್ರಿಗೆ ಕೊಡಬೇಕಿತ್ತು, ಈಗ ಸುಮನಿಗೆ ಬ್ಯಾಂಕ್ ಮುಖಾಂತರ ಕೊಡ್ತೀವಿ. ಸುಮನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಇಷ್ಟನ್ನಂತೂ ನೀವು ಬರೀಲೇಬೇಕು ಸ್ಟೂಡೆಂಟ್ಸ್. ಈ ಜರ್ನಲ್ ಎಂಟ್ರಿನ ಪ್ರತಿ ವರ್ಷ ಇಷ್ಟೊಂದು ಜರ್ನಲ್ ಎಂಟ್ರಿ ಬರಿಬೇಕಾದ್ರೆ ನಿಮಗೆ ಎಂಟ್ರೀಸ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಬಹುದು. ಆ ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ನಾನು ಒಂದೇ ಫಾರ್ಮೆಟಲ್ಲಿ ಸ್ಟೂಡೆಂಟ್ಸ್, ಒಂದೇ ಫಾರ್ಮೆಟ್ ನೋಡಿ, ಇದು ನಾವು ಇಲ್ಲಿ ತನಕ ಮಾಡಿರೋ ವರ್ಕಿಂಗ್ ನೋಟ್, ನಂಬರ್ ಆಫ್ ಇಯರ್ಸ್ ಎಷ್ಟಿತ್ತು, ನಂಬರ್ ಆಫ್ ಕಾಪೀಸ್ ಸೇಲ್ ಮಾಡಿದ್ವಿ, ಇದೆಲ್ಲ ಮಾಡೋದು. ಈಗ ಮೊದಲನೇ ಜರ್ನಲ್ ಎಂಟ್ರಿ ಇದೆ, ಮಿನಿಮಮ್ ರೆಂಟು ಸುಮನ್ ಅವರಿಗೆ ಎಷ್ಟು ಕೊಡಬೇಕು ಅಂತ ಕೇಳಿದರೆ, ಸರ್ ಸುಮನ್ ಅವರಿಗೆ ಬಾಡಿಗೆ 50,000 ಕೊಡಬೇಕು. ನೋಡಿ, ಮಿನಿಮಮ್ ರೆಂಟ್ ಎಷ್ಟಿದೆ? 50,000 ಇದೆ. ಬರ್ದ್ಬಿಡೋಣಂತೆ ಸ್ಟೂಡೆಂಟ್ಸ್, 50,000. ನೋಡಿ, ಮೊದಲನೇ ವರ್ಷ 50,000 ಕೊಟ್ಬಿಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಮೊದಲನೇ ವರ್ಷ 50,000 ಕೊಟ್ಬಿಟ್ಟೆ ಸ್ಟೂಡೆಂಟ್ಸ್. ಸರ್ ಎರಡನೇ ವರ್ಷನೂ 50,000 ಇದೆ ನೋಡಿ ಸರ್, ಎರಡನೇ ವರ್ಷನೂ 50,000 ಇದೆ. ಓಕೆ, ನಾನು ಇದು 2007 ಕೂಡ 50,000 ಕೊಟ್ಬಿಟ್ಟೆ ಸ್ಟೂಡೆಂಟ್ಸ್. ಎರಡನೇ ವರ್ಷನೂ 50,000 ಕೊಟ್ಬಿಟ್ಟೆ. ಸ್ಟೂಡೆಂಟ್ಸ್, ಎರಡನೇ ವರ್ಷನೂ 50,000 ಕೊಟ್ಬಿಟ್ಟೆ, ನೆನಪಿರ್ಲಿ. ಓಕೆ, ಮೂರನೇ ವರ್ಷ ಬರ್ತೀನಿ ಸ್ಟೂಡೆಂಟ್ಸ್, ಮೂರನೇ ವರ್ಷನೂ ಕೂಡ 50,000 ಇದೆ. ಬಾಡಿಗೆ ಮೂರನೇ ವರ್ಷನೂ 50,000 ಕೊಟ್ಬಿಡ್ತೀನಿ. ಓಕೆ, ಮೂರನೇ ವರ್ಷನೂ 50,000 ಕೊಟ್ಬಿಟ್ಟಿದ್ದೀನಿ ಸ್ಟೂಡೆಂಟ್ಸ್. ನೆನಪಿರ್ಲಿ, ನಿಮಗೆ ಪ್ರತಿ ವರ್ಷನೂ ಒಂದೇ ಲೈನಲ್ಲಿ ತೋರಿಸ್ತಿದ್ದೀನಿ. ಬಾಡಿಗೆ ಕೊಡಬೇಕಾಗಿರೋದು ಎಷ್ಟು? ನಾಲ್ಕನೇ ವರ್ಷನೂ 50,000 ಸ್ಟೂಡೆಂಟ್ಸ್. ನಾಲ್ಕನೇ ವರ್ಷನೂ ಕೂಡ 50,000, ಅಂದರೆ 2009 ಕೂಡ ನಾವು 50,000 ಕೊಡಬೇಕಾಗಿತ್ತು ಸ್ಟೂಡೆಂಟ್ಸ್. 50,000 ಕೊಟ್ಬಿಟ್ವಿ. ನೋಡಿ ಸ್ಟೂಡೆಂಟ್ಸ್, ಮಿನಿಮಮ್ ರೆಂಟ್ ಅಕೌಂಟ್ ಟು ಸುಮನ್ ಅಕೌಂಟಲ್ಲಿ 2006 50,000 ಇಲ್ಲಿ ಬಂದಿತ್ತು. ಎರಡನೇದು ಕೂಡ 50,000. ಮೂರನೇದು ಕೂಡ 2008 50,000. ನಾಲ್ಕು 50,000. ಆದರೆ ಐದನೇದು 70,000 ಇದೆ ಸ್ಟೂಡೆಂಟ್ಸ್. ಸೊ ಈ ಥರ ಎಂಟ್ರಿಗಳು ನಿಮಗೆ ಗೊತ್ತಾಗಬೇಕು. 70,000 ಬರ್ದು ಬಿಡಬೇಕು ಸ್ಟೂಡೆಂಟ್ಸ್. 70,000. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಮಿನಿಮಮ್ ರೆಂಟ್ ಅಕೌಂಟ್ ಟು ಸುಮನ್ ಅಕೌಂಟ್, ಲಾಸ್ಟ್ ಕಾಲಮ್ ನೋಡಿ, 50,000 ಕೊಟ್ಬಿಡ್ಬೇಕು ಸ್ಟೂಡೆಂಟ್ಸ್. ಈ ಎರಡನೇ ಕಾಲಮಿಗೆ ಬರೋಣಂತೆ. ಆಕ್ಚುಯಲ್ ರಾಯಲ್ಟಿ ಎಷ್ಟಪ್ಪ ಅಂತಂದ್ರೆ, ಮೂರನೇ ಕಾಲಮ್ ನೋಡಿ ಸ್ಟೂಡೆಂಟ್ಸ್, 20,000, 30,000, 70,000, 65,000, 70,000 ಇದೆ. ಸೊ ಮೊದಲನೇದು ಎಷ್ಟಿದೆ? 20,000 ಇದೆ ಸರ್. ಮೊದಲನೇದು ಆಕ್ಚುಯಲ್ ರಾಯಲ್ಟಿ 20,000 ಬರುತ್ತೆ ಸರ್. ಆಕ್ಚುಯಲ್ ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕ್ ಅಕೌಂಟ್. ಶಾರ್ಟ್ ವರ್ಕ್ ಎಷ್ಟಿದೆ ಸರ್? 30,000 ಸಾಲ ಮಾಡಿದ್ದೀವಿ ಸರ್. ಶಾರ್ಟ್ ವರ್ಕ್ ಬರಿತಾ ಇದ್ದೀನಿ. ಎರಡು ಡೆಬಿಟ್ ಆಗಿದೆ ಸ್ಟೂಡೆಂಟ್ಸ್, ಎರಡು ಡೆಬಿಟ್ ಆಗಿದೆ. ಸೊ ಶಾರ್ಟ್ ವರ್ಕ್ ಅಕೌಂಟ್ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್. ಶಾರ್ಟ್ ವರ್ಕ್ ಅಕೌಂಟ್, ರಾಯಲ್ಟಿ ಅಕೌಂಟ್ 20,000 ರುಪೀಸ್, ಆಕ್ಚುಯಲ್ ರಾಯಲ್ಟಿ 20,000. ಶಾರ್ಟ್ ವರ್ಕ್ ಆದರೆ ಡೆಬಿಟ್ ಆಗುತ್ತೆ 30,000. ರಿಕವರಿ ಆಗಿಲ್ಲ ಸ್ಟೂಡೆಂಟ್ಸ್. ಮಿನಿಮಮ್ ರೆಂಟ್ ಎಷ್ಟು ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ಮಿನಿಮಮ್ ರೆಂಟ್ ಎಷ್ಟಿದೆ? ಮಿನಿಮಮ್ ರೆಂಟ್ 50,000. ಮಿನಿಮಮ್ ರೆಂಟ್ ಎಷ್ಟಿದೆ? 50,000 ಇದೆ ಸ್ಟೂಡೆಂಟ್ಸ್. ಮಿನಿಮಮ್ ರೆಂಟ್ ಇಸ್ 50,000. ಸ್ಟೂಡೆಂಟ್ಸ್, ಈ ಎಂಟ್ರಿನ ನಾನು ಯಾವ ಥರ ಬರೆದಿದ್ದೀನಿ ನೋಡ್ಕೊಳ್ಳಿ. ರಾಯಲ್ಟಿ ಅಕೌಂಟ್ 20,000 ಸ್ಟೂಡೆಂಟ್ಸ್ ಇಲ್ಲಿದೆ. ರಾಯಲ್ಟಿ ಅಕೌಂಟ್ ಮೊದಲನೇ ವರ್ಷ 20,000. ಆಕ್ಚುಯಲ್ ರಾಯಲ್ಟಿ ಬಂತು 2,000 ಕಾಪೀಸಿಗೆ 10 ರುಪೀಸ್ ಹಂಗೆ 20,000 ಬಂದಿತ್ತು. 20,000 ಬರದೆ. ನಾವು ಬಾಡಿಗೆ ಕೊಡಬೇಕಾಗಿದ್ದು ಮಿನಿಮಮ್ ರೆಂಟ್ 50,000. ನನ್ನ ಹತ್ರ ಶಾರ್ಟೇಜ್ ಇತ್ತು 30,000, ಶಾರ್ಟ್ ವರ್ಕ್ ಆಗಿತ್ತು 30,000 ಬರದೆ. ಇದು ಮೊದಲನೇ ವರ್ಷ ಆಯಿತು. ಎರಡನೇ ವರ್ಷ ನೋಡೋಣಂತೆ. ಎರಡನೇ ವರ್ಷ ಇಲ್ಲಿದೆ ಸ್ಟೂಡೆಂಟ್ಸ್. ಎರಡನೇ ವರ್ಷ ನಾನು ಆಕ್ಚುಯಲ್ 3,000 ಕಾಪಿ ಪ್ರಿಂಟ್ ಮಾಡಿದ್ದೆ. 10 ರೂಪಾಯಿ ಒಂದರಂಗೆ 30,000 ದುಡ್ದಿದ್ದೀನಿ ಸ್ಟೂಡೆಂಟ್ಸ್. ಎಷ್ಟು ದುಡ್ದಿದ್ದೀನಿ? 30,000 ದುಡ್ದಿದ್ದೀನಿ. 30,000 ಆಯಿತು. 30,000 ಬಾಡಿಗೆ ಎಷ್ಟು ಕೊಡಬೇಕಾಗಿತ್ತು ಸರ್? 50,000 ಬಾಡಿಗೆ ಕೊಡಬೇಕಾಗಿತ್ತು. ನೋಡಿ, 50,000 ಬಾಡಿಗೆ ಕೊಟ್ಬಿಡ್ಬೇಕು ಸ್ಟೂಡೆಂಟ್ಸ್. 50,000 ಬಾಡಿಗೆ ಕೊಟ್ಬಿಡ್ಬೇಕು. ಆದರೆ ನನ್ನ ಹತ್ರ 50,000 ಇಲ್ಲ ಸರ್. ಅದಕ್ಕೆ ಏನು ಮಾಡ್ತೀನಿ ಅಂದರೆ 20,000 ನಾನೇನು ಮಾಡ್ತೀನಿ? ಸಾಲ ಮಾಡ್ತೀನಿ ಸರ್. 20,000 ಏನು ಮಾಡಬೇಕು? ಸಾಲ ಮಾಡಿಕೊಟ್ಟೆ. ಸಾಲ ಮಾಡಿದ್ದನ್ನು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ ಸರ್. 2 ವರ್ಷನೂ ಕ್ಲಿಯರಾಗಿ ಅರ್ಥ ಆಯಿತು. ಮೊದಲನೇ ವರ್ಷ ಗೊತ್ತಾಯಿತು, ಎರಡನೇ ವರ್ಷ ಗೊತ್ತಾಯಿತು ಸರ್. ಮೂರನೇ ವರ್ಷ 7,000 ಕಾಪಿಗೆ 10 ರುಪೀಸ್ ಹಂಗೆ 70,000 ಇದೆ ಸರ್. ಓಕೆ, ಮೂರನೇ ವರ್ಷ ಏನು ಮಾಡ್ತೀವಿ ನಾವು? 70,000 ದುಡ್ದಿದ್ದೀವಿ. ಹೇಗೆ ಬಂತಪ್ಪ 70,000 ಅಂದರೆ ಈ ಥರ ಬಂತು ಸರ್ ಅಂತ ಹೇಳ್ತೀರಾ. ಯಾವ ಥರ ಬಂತು 70,000 ಸರ್? 70,000 ಯಾವ ಥರ ಬಂತು ಅಂತಂದರೆ, 7,000 ಕಾಪಿಗೆ 10 ರುಪೀಸ್ ಹಂಗೆ 70,000 ಬಂದಿತ್ತು. ಆದರೆ ಮಿನಿಮಮ್ ರೆಂಟ್ ಎಷ್ಟು? 50,000. ಮಿನಿಮಮ್ ರೆಂಟ್ ಎಷ್ಟಿದೆ ಸ್ಟೂಡೆಂಟ್ಸ್?
50,000 ಇದೆ. ಓಕೆ, ಮಿನಿಮಮ್ ರೆಂಟ್ ಈಸ್ 50,000 ಕೊಟ್ಬಿಡ್ತೀನಿ. ಸರಿ ಸರ್, ಮಿನಿಮಮ್ ರೆಂಟ್ 50,000 ಕೊಟ್ಟರೆ ಡೆಬಿಟ್ ಟು ಕ್ರೆಡಿಟ್ ಮ್ಯಾಚ್ ಆಗಲಿಲ್ಲಲ್ಲ ಸರ್. ಇಲ್ಲಿ ಡೆಬಿಟ್ ಟು ಕ್ರೆಡಿಟ್ ಮ್ಯಾಚ್ ಆಗಲಿಲ್ಲ ನೋಡಿ ಸರ್. ಇಲ್ಲಿ 20 + 30 50 ಡೆಬಿಟ್ ಕ್ರೆಡಿಟ್ ಮ್ಯಾಚ್ ಆಯಿತು. 30 + 20 50 ಡೆಬಿಟ್ ಕ್ರೆಡಿಟ್ ಮ್ಯಾಚ್ ಆಯಿತು. ಇಲ್ಲಿ 70 ಮತ್ತು 50 ಡೆಬಿಟ್ ಕ್ರೆಡಿಟ್ ಮ್ಯಾಚ್ ಆಗಲಿಲ್ಲ ಅಂದರೆ ಇದರಲ್ಲಿ ಏನು ಮಾಡ್ತೀವಿ, ರಿಕವರಿ ಮಾಡಿದ್ದೀರಾ. ರಿಕವರಿ ಶಾರ್ಟ್ ವರ್ಕ್ ಆದರೆ ಡೆಬಿಟ್ ಕಾಲಮ್ ಆಗ್ತಿತ್ತು ಸ್ಟೂಡೆಂಟ್ಸ್. ಶಾರ್ಟ್ ವರ್ಕ್ ಆದರೆ ಏನಾಗ್ತಿತ್ತು, ಡೆಬಿಟ್ ಕಾಲಮ್ ಆಗ್ತಿತ್ತು. ರಿಕವರಿ ಆದರೆ ಏನಾಗುತ್ತೆ, ಅದು ಕ್ರೆಡಿಟ್ ಕಾಲಮ್ ಆಗುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ, ಕ್ರೆಡಿಟ್ ಕಾಲಮ್ ಆಗುತ್ತೆ. ರಿಕವರಿ ಆದ್ರೆ ಏನಾಗುತ್ತೆ, ಕ್ರೆಡಿಟ್ ಕಾಲಮ್ ಆಗುತ್ತೆ. ನೆನಪಿರ್ಲಿ ಸ್ಟೂಡೆಂಟ್ಸ್. ನೋಡಿ, ಇವಾಗ ರಿಕವರಿ ಮಾಡಿದಿರ ಸ್ಟೂಡೆಂಟ್ಸ್. ಇದು ಶಾರ್ಟ್ ವರ್ಕ್ ಆಗಿತ್ತು, ಇದು ರಿಕವರಿ ಮಾಡಿದಿರ. ಸಾಲನ ತೀರಿಸಿದಿರ ಸ್ಟೂಡೆಂಟ್ಸ್. ಸಾಲ ತೀರಿಸಿದ್ನ ನಾನು ಗ್ರೀನ್ ಕಲರ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತೇಳಿ. ಸಾಲ ತೀರಿಸಿದೀವಿ, ಇದು ಸಾಲ ಮಾಡಿದ್ವಿ. 30,000 + 20,000 ಸಾಲ ಮಾಡಿದ್ವಿ, ಅದರಲ್ಲಿ 20,000 ಸಾಲ ತೀರಿಸಿದ್ವಿ. ಇದು ಇದಾಯ್ತು. ನೆಕ್ಸ್ಟ್ ಇಯರ್ ಅಲ್ಲಿ ಎಷ್ಟಾಗಿದೆ ನೀವು ದುಡ್ದಿದ್ದು ಸರ್? 65,000 ದುಡ್ದಿದ್ದೀವಿ ಸರ್. ಯಾವ ವರ್ಷ? 2009ರಲ್ಲಿ. ನೋಡಿ, 2009ರಲ್ಲಿ ನಾವು ದುಡ್ದಿದ್ದು 65,000. ಎಸ್ ಸರ್, 65,000 ದುಡ್ದಿದ್ದೀವಿ. ಮಿನಿಮಮ್ ರೆಂಟ್ ಎಷ್ಟು ಸರ್? 50,000 ಮಿನಿಮಮ್ ರೆಂಟು. ಓಕೆ, ಮಿನಿಮಮ್ ರೆಂಟನ್ನು ಕೂಡ 50,000 ಕೊಟ್ಬಿಡೋಣಂತೆ. ಸರ್ ಮ್ಯಾಚ್ ಆಗಲ್ಲ, 50,000ಗೆ ಮ್ಯಾಚ್ ಆಗಲ್ಲ. ಓಕೆ, ಮ್ಯಾಚ್ ಆಗದೆ ಇದ್ರೆ ಪರವಾಗಿಲ್ಲ. ನೀವೇನು ಮಾಡಿದ್ರೆ 15,000 ಸಾಲ ತೀರಿಸಿದ್ರ. ಸೊ ರಿಕವರಿ ಆದ್ರೆ ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ರಿಕವರಿ ಆದ್ರೆ ಗ್ರೀನ್ ಕಲರ್ ಆಗುತ್ತೆ. ನಾನು ಗ್ರೀನ್ ಕಲರ್ ಮಾಡಿದ್ದೀನಿ ಗೊತ್ತಾಗ್ಲಿ ಅಂತ. 65,000 ದುಡ್ದಿದ್ರಿ, 50,000 ಬಾಡಿಗೆ ಕಟ್ಟಿದ್ರಿ, 15,000 ರಿಕವರಿ ಮಾಡಿದ್ರಿ. ನೋಡ್ರಿ, ಶಾರ್ಟ್ ವರ್ಕ್ ಆದ್ರೆ ಡೆಬಿಟ್ ಆಗುತ್ತೆ. ನೋಡಿ, 20 + 30 50 50 50. ಇಲ್ಲಿ 30 + 20 50 50 50 ಆಯ್ತು. ಈಗ ನೋಡಿ, 50 + 20 70. ಇದು ರಿಕವರಿ ಆಯ್ತು ಸ್ಟೂಡೆಂಟ್ಸ್. ಇದು ರಿಕವರಿ. ನೋಡಿ, ಇದು ರಿಕವರಿ ಆಗುತ್ತೆ ಸ್ಟೂಡೆಂಟ್ಸ್. ರಿಕವರಿ. ಸೊ ದಿಸ್ ಇಸ್ ಅ ರಿಕವರಿ ಅಮೌಂಟ್. ನೆನಪಿರ್ಲಿ, ಇದು ಶಾರ್ಟ್ ವರ್ಕ್ ಅಮೌಂಟ್. ಶಾರ್ಟ್ ವರ್ಕ್ ಇಲ್ಲಿ ಬರುತ್ತೆ, ರಿಕವರಿ ಆದರೆ ಕೆಳಗಡೆ ಬರುತ್ತೆ. ಲಾಸ್ಟ್ ಇಯರಲ್ಲಿ ನೀವು ಏನು ರಿಕವರಿನೂ ಇಲ್ಲ, ನಾನ್ ರಿಕವರಿನೂ ಇಲ್ಲ, ಅಷ್ಟೂ ದುಡ್ಡು ನಿಮ್ಮದೇ. ಎಷ್ಟಿದೆ? 70,000 ನಿಮ್ಮದೇ ಆಗಿದೆ. ಹಾಗಾಗಿ ಪೂರ್ತಿ 70,000 ನೀವು ಎಂಟ್ರಿ ಮಾಡ್ತೀರಾ. ಪೂರ್ತಿ 70,000. ನೋ ರಿಕವರಿ. ರಿಕವರಿ ಇಲ್ಲ ಸ್ಟೂಡೆಂಟ್ಸ್. 2 ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಕ್ಕೆ ನಿಮಗೆ ಬಂತು ಅಂತ ಅನ್ಕೊಂಡಿದ್ದೀನಿ. ಎರಡೂ ಥರದ ಜರ್ನಲ್ ಎಂಟ್ರಿನ ಬರೀಲಿಕ್ಕೆ ಬಂತು ಅಂತ, 2 ಥರದ ಜರ್ನಲ್ ಎಂಟ್ರಿ ಬರೀಲಿಕ್ಕೆ ಬಂತು ಅಂತ ಅನ್ಕೊಂಡಿದ್ದೀನಿ. ಸೊ 3ನೇ ಜರ್ನಲ್ ಎಂಟ್ರಿ ಏನಂದ್ರೆ, ಈಗ ಸುಮನ್ ಅವರಿಗೆ ನಾವು ಮಿನಿಮಮ್ ರೆಂಟ್ ಕೊಡಬೇಕಿತ್ತು, ಪೇಯಬಲ್ ಅಂತ ಅನ್ಕೊಂಡಿದ್ವಿ. ಈಗ ಬ್ಯಾಂಕ್ ಕ್ರೆಡಿಟ್ ಆಗುತ್ತೆ ಅಂದ್ರೆ ಬ್ಯಾಂಕ್ ಮುಖಾಂತರ ಅವರಿಗೆ ದುಡ್ಡು ಕೊಟ್ಬಿಡ್ಬೇಕು ಸ್ಟೂಡೆಂಟ್ಸ್. ಎಷ್ಟು ಕೊಡಬೇಕು ಸರ್? ಸುಮನ್ ಅವರಿಗೆ 50,000 ಮೇಲ್ಗಡೆ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಅವರಿಗೆ 50,000 ಕೊಟ್ಬಿಡಿ ಸರ್. ಓಕೆ, ಯಾವ ಮುಖಾಂತರ ಕೊಡ್ತೀರಾ ಸರ್? ಬ್ಯಾಂಕ್ ಮುಖಾಂತರ ಕೊಡ್ತೀವಿ ಸರ್. ಬ್ಯಾಂಕ್ ಮುಖಾಂತರ 50,000 ಕೊಡ್ತೀವಿ. ಮೊದಲನೇ ವರ್ಷನೂ 50,000 ಕೊಡಬೇಕು ಸರ್. ಮೇಲ್ಗಡೆ ನೋಡಿ ಸರ್, ಇಲ್ಲಿ ಕೂಡ 2ನೇ ವರ್ಷನೂ 50,000 ಕೊಡಬೇಕಿತ್ತು, ಕೊಟ್ಬಿಡೋಣ ಸರ್. 50,000 ಕೊಟ್ಬಿಡೋಣಂತೆ. 2ನೇ ವರ್ಷ 50,000 ಕೊಟ್ಬಿಡಿ. ಓಕೆ, 3ನೇ ವರ್ಷ ಸರ್ 50,000 ಕೊಡಬೇಕಿತ್ತು ಸರ್. ಇಲ್ಲಿದೆ 50,000 ಕೊಡಬೇಕಿತ್ತು ಸರ್. 3ನೇ ವರ್ಷನೂ ಕೂಡ ನೀವು 50,000 ಕೊಟ್ಬಿಡಿ ಸರ್. ಕೊಟ್ಬಿಡೋಣಂತೆ 3ನೇ ವರ್ಷ. ಏನು, ಸುಮನ್ ಅಕೌಂಟ್ ಟು ಬ್ಯಾಂಕ್. ಸುಮನ್ ಬ್ಯಾಂಕ್ ಕ್ರೆಡಿಟ್ ಆಯಿತು, ಸುಮನ್ ಅವರಿಗೆ ಕೊಟ್ಬಿಡ್ವಿ. 4ನೇ ವರ್ಷನೂ ಕೂಡ 50,000 ಕೊಡಬೇಕು ಸರ್. 50,000 ಕೊಟ್ಬಿಡೋಣಂತೆ. 50,000 ಕೊಟ್ಬಿಡೋಣಂತೆ. ಓಕೆ, 5ನೇ ವರ್ಷ ಟೋಟಲ್ 70,000 ಇದೆ ಸರ್. ಹಾಗಾಗಿ ಪೂರ್ತಿ 70,000 ಕೊಡಬೇಕು ಸರ್. ಇವರಿಗೆ ಎಷ್ಟು ಕೊಡಬೇಕು? ಪೂರ್ತಿ 70,000 ಬ್ಯಾಂಕ್ ಮುಖಾಂತರ ಅವರಿಗೆ ಕೊಟ್ಬಿಡ್ಬೇಕು. ಕೊಟ್ಬಿಡಿ ಸರ್. ಸ್ಟೂಡೆಂಟ್ಸ್, 3 ಥರದ ಜರ್ನಲ್ ಎಂಟ್ರಿ ಪ್ರತಿ ವರ್ಷ. ನೀವು ಎಕ್ಸಾಮಿನೇಷನಲ್ಲಿ ಈ ಥರ ಲೈನ್ ಹಾಕಿ ಬರಿಬೋದು. ಟೈಮ್ ಉಳಿಯುತ್ತೆ, ಟೇಬಲ್ ಇರುತ್ತೆ, ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್, ಈಗ P&L ಅಕೌಂಟಲ್ಲಿ ಏನು ಕೊಡ್ತೀರಾ ಅಂದರೆ, ನೀವೇನು ದುಡ್ದಿದ್ರಲ್ಲ ಸ್ಟೂಡೆಂಟ್ಸ್, ಈ 20,000ನ ನೀವು P&L ಅಕೌಂಟ್ ದುಡ್ದಿರೋ ಅಮೌಂಟ್ ಕೊಡಬೇಕು ಸ್ಟೂಡೆಂಟ್ಸ್. ದುಡ್ದಿರೋ ಅಮೌಂಟನ್ನು P&L ಅಕೌಂಟಲ್ಲಿ ತೋರಿಸ್ಬೇಕು. ನೆನಪಿರಲಿ. ಇಲ್ಲೆಷ್ಟು ದುಡ್ದಿದ್ರಿ ಸರ್? 30,000 ದುಡ್ದಿದ್ದೆ ಸರ್. ಈ 30,000ಅನ್ನು ನೀವು 2ನೇ ವರ್ಷ 30,000 ತೋರಿಸ್ತಾ ಇದ್ದೀರಾ. 2ನೇ ವರ್ಷ ಎಷ್ಟು ತೋರಿಸ್ತಾ ಇದ್ದೀರಾ? 30,000 ತೋರಿಸ್ತಾ ಇದ್ದೀರಾ. ಓಕೆ, 3ನೇ ವರ್ಷ ಎಷ್ಟು ದುಡ್ದಿದ್ದೀರಾ ಸ್ಟೂಡೆಂಟ್ಸ್? 3ನೇ ವರ್ಷ ಪೂರ್ತಿ 70,000 ದುಡ್ದಿದ್ದೀರಾ. ದುಡ್ದಿರೋದನ್ನ ತೋರಿಸ್ಬೇಕು P&L ಅಕೌಂಟಲ್ಲಿ. ದುಡ್ದಿರೋದನ್ನ ತೋರಿಸ್ಬೇಕು ಸ್ಟೂಡೆಂಟ್ಸ್. 70,000. 4ನೇ ವರ್ಷ ಎಷ್ಟು ದುಡ್ದಿದ್ದೀರಾ? 65,000 ದುಡ್ದಿದ್ದೀರಾ ಸ್ಟೂಡೆಂಟ್ಸ್. P&L ಅಕೌಂಟಲ್ಲಿ ಏನು ತೋರಿಸ್ತೀರಾ? 65,000 ದುಡ್ದಿದ್ದೀರಾ ಸ್ಟೂಡೆಂಟ್ಸ್. 65,000 ತೋರಿಸ್ಬೇಕು.
ಓಕೆ. ನೆಕ್ಸ್ಟ್ 70,000 ಪೂರ್ತಿ P&L ಅಕೌಂಟಿಗೆ ಹೋಗುತ್ತೆ. 70,000. ಸ್ಟೂಡೆಂಟ್ಸ್ ಅರ್ಥ ಆಯ್ತು? 2008 ಎಷ್ಟು ಕೊಟ್ಟಿದ್ದೀರಾ, 2009 ಎಷ್ಟು ಕೊಟ್ಟಿದ್ದೀರಾ? ಓಕೆ. ಇಷ್ಟು ಈಸಿ ಜರ್ನಲ್ ಎಂಟ್ರಿ ಮಾಡ್ತೀರಾ. ಈ ಥರ ಕ್ವಶನ್ನು ಎಕ್ಸಾಮಿನೇಷನಲ್ಲಿ ತುಂಬ ಸರಿ ಕೇಳಿದರೆ, ಇದು ನಿಮಗೆ ಭಾಳ ಈಸಿ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕಲಿಯೋಣ. ಟೋಟಲ್ 6 ಪ್ರಾಬ್ಲಮ್ ಸ್ಟೂಡೆಂಟ್ಸ್. 6 ಪ್ರಾಬ್ಲಮ್ ನೀವು ಕಲಿತ್ರೆ ರಾಯಲ್ಟಿ ಒಳಗಡೆ ಬರೋ ಅಂತ ಮೋಸ್ಟ್ ಪ್ರಾಬಬಲಿ ನಿಮಗೆ 12 ಮಾರ್ಕ್ಸ್, 6 ಮಾರ್ಕ್ಸ್, 3 ಮಾರ್ಕ್ಸ್, ಹೀಗೆ ಅಪ್ರಾಕ್ಸಿಮೇಟ್ಲಿ ಯು ವಿಲ್ ಗೆಟ್ ಒಂದು 20 ಮಾರ್ಕ್ಸ್ ಸೆಕ್ಯೂರ್ ಮಾಡ್ಬೋದು. 15 ಇಂದ 20 ಮಾರ್ಕ್ಸ್ ರಾಯಲ್ಟಿ ಸೆಕ್ಯೂರ್ ಮಾಡ್ಬೋದು ಬೈ ಅಂಡರ್ಸ್ಟ್ಯಾಂಡಿಂಗ್ 7 ಪ್ರಾಬ್ಲಮ್. ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಮುಂದಿನ ಸೆಷನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯೋಣಂತೆ. ಥ್ಯಾಂಕ್ ಯು.